ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡ ಟೆಕ್ ರೆಡ್ಸ್ ಯೂಟ್ಯೂಬ್ ಚಾನಲ್. ಗೈಸ್, ನಿಮ್ಮೊಂದು ನಂಬರು ವಾಟ್ಸಪ್ನಲ್ಲಿ ಯಾರಾದರೂ ಬ್ಯಾನ್ ಮಾಡಿದರೆ ಅದನ್ನ ನಾವು ಅನ್ಬ್ಲಾಕ್ ಯಾವ ರೀತಿ ಮಾಡ್ಕೊಳ್ಳಬಹುದು ಅನ್ಬ್ಲಾಕ್ 100%. ನಾನು ನಿಮಗೆ ಹೇಳ್ತಾ ಇದ್ದೀನಿ, 100ಕ್ಕೆ 99% ನಿಮ್ಮ ಒಂದು ನಂಬರ್ ಯಾರಾದರೂ ವಾಟ್ಸಪ್ನಲ್ಲಿ ಬ್ಲಾಕ್ ಮಾಡಿದರೆ ಏನಲ್ಲ, ತುಂಬ ಸಿಂಪಲ್. ನಾನು ನಿಮಗೆ ಹೇಳ್ತೀನಿ, ಜಸ್ಟ್ ಈ 3 ಮೆಥಡ್ ಮೂಲಕ, ಅಂದರೆ 3 ಸ್ಟೆಪ್ ಮೂಲಕ ಈಸಿಯಾಗಿ ನಿಮ್ಮೊಂದು ನಂಬರ್ ನೀವೇ ನಿಮ್ಮೊಂದು ಮೊಬೈಲ್ ಮೂಲಕನೇ ಅನ್ಬ್ಲಾಕ್ ಮಾಡ್ಕೊಳ್ಬೋದು. ಅದು ಯಾವ ರೀತಿ ಮಾಡೋದು ಅಂತ ನಾನು ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಇತ್ತೀಚೆಗೆ ನೀವು ನೋಡಿದ್ರೆ ಆ್ಯಕ್ಚುಲಿ ಬ್ಲಾಕ್ ಅಂದರೆ ಈಗ ಜಾಸ್ತಿ ಕಪಲ್ಸ್ ಆಗಿರೋದು, ಫ್ರೆಂಡ್ಸ್ ಆಗಿರೋದು, ಏನೋ ಒಂದು ಗಲಾಟೆಯಾಗಿ ಬ್ಲಾಕ್ ಮಾಡಿರ್ತಾರೆ. ಆ ಬ್ಲಾಕಿಗೆ ನೀವು ಅನ್ಬ್ಲಾಕ್ ಮಾಡ್ಬೇಕಾದ್ರೆ ಏನು ಮಾಡ್ಬೇಕಾಗುತ್ತೆ, ಮೊದಲಿಗೆ ಬಂದ್ಬಿಟ್ಟು 2 ಸ್ಟೆಪ್ ಇತ್ತು. ಏನಪ್ಪ, ಮೊದಲನೇ ಸ್ಟೆಪ್ ಬಂದ್ಬಿಟ್ಟು ಬ್ಲಾಕ್ ಮಾಡಿದಂಥ ಪರ್ಸನ್ಗೆ ಕಾಲ್ ಮಾಡಿ, ಏ ಬ್ರದರ್ ಬ್ಲಾಕ್ ತೆಗಿ ಪ್ಲೀಸ್ ಅಂತ ರಿಕ್ವೆಸ್ಟ್ ಮಾಡಬೇಕಾಗ್ತಿತ್ತು. ಆದ್ರೆ ಬಟ್ ಸೆಕೆಂಡ್ ಬಂದ್ಬಿಟ್ಟು ಏನು ಮಾಡಬೇಕಾಗ್ತಿತ್ತು, ಒಂದು ಯಾರಾದರೂ ಫ್ರೆಂಡ್ ಸಪೋರ್ಟ್ ತೊಗೊಂಡು ಒಂದು ಗ್ರೂಪ್ ಕ್ರಿಯೇಟ್ ಮಾಡಿ, ಆ ಗ್ರೂಪಲ್ಲಿ ಇಬ್ಬರನ್ನೂ ಆ್ಯಡ್ ಮಾಡಿ, ಆ ಫ್ರೆಂಡ್ ಲಾಗೌಟ್ ಅಂದರೆ ಎಕ್ಸಿಟ್ ಆದರೆ ಆ ಗ್ರೂಪಲ್ಲಿ ಅವ್ನು ಎಕ್ಸಿಟ್ ಆದರೆ ಇಬ್ಬರೇ ಉಳಿತಾರೆ. ಅದ್ರ ಮೂಲಕ ನೀವು ಸಪೋರ್ಟ್ ಅಂದರೆ ಚಾಟಿಂಗ್ ಮಾಡ್ಬೋದಾಗಿತ್ತು. ಆದ್ರೆ ಬಟ್ ಇನ್ನು ಮುಂದೆ ಹಂಗಿಲ್ಲ. ಜಸ್ಟ್ ನಾನು ನಿಮಗೆ 3 ಸ್ಟೆಪ್ ಹೇಳ್ತೀನಿ. ಈ 3 ಸ್ಟೆಪ್ ಮೂಲಕ ಈಸಿಯಾಗಿ ನಿಮ್ಮೊಂದು ನಂಬರ್ ಬ್ಲಾಕ್ ಮಾಡಿದ್ರೆ ನೀವು ಅನ್ಬ್ಲಾಕ್ ಮಾಡ್ಕೊಳ್ಬೋದು. ಅದು ಯಾವ ರೀತಿ ಏನು ಎಲ್ಲ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲೇನ್ ಮಾಡ್ತೀನಿ. ದಯವಿಟ್ಟು ಅದನ್ನು ವಿಡಿಯೋ ಸ್ಕಿಪ್ ಮಾಡ್ಕೊಬೇಡಿ. ವಿಡಿಯೋ ಸ್ಕಿಪ್ ಮಾಡಿ ಆಗೋ ಚಾನ್ಸಸ್ ತುಂಬ ಇದೆ. ನಾನು ನಿಮ್ಗೆ ಹೇಳ್ಬೇಕಾದ್ರೆ ತುಂಬ ಈಸಿಯಾಗಿ ನೀವು ಮಾಡ್ಕೊಳ್ಬೋದು ಅಂತ ಇವತ್ತು ಸ್ಟಾರ್ಟ್ ಮಾಡೋದು ಮುಂಚೆ ಇನ್ನೂ ನಮ್ಮೊಂದು ಡಿಪ್ ಚಾನಲ್ ಯಾರೆಲ್ಲ ಮಾಡ್ತಾರೆ ಪ್ಲೀಸ್ ಗರ್ಲ್ಸ್ ಬೇಗ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬೆಲ್ ಬಟನ್ ಟನ್ನದ್ದು ಕ್ಲಿಕ್ ಮಾಡೋದು ಯಾವುದೇ ಕಾರಣಕ್ಕೂ ಮರಿಬೇಡಿದ್ದೈತಿ. ಇವತ್ತೊಂದು ವಿಡಿಯೋ ಸ್ಟಾರ್ಟ್ನ ಬನ್ನಿ. ಮೊದಲನೇ ಹೇಳ್ಬಿಡ್ತೀನಿ, ಈ ಒಂದು ವಿಡಿಯೋ ಫೇಸ್ಬುಕ್ನಲ್ಲಿ ಕೂಡ ನೋಡ್ತಾ ಇದ್ದಾರೆ, ಜಸ್ಟ್ ಫೇಸ್ಬುಕ್ನಲ್ಲಿ ಕೂಡ ಫಾಲೋ ಮಾಡೋದು ಮರಿಬೇಡಂತೈತಿ. ಇವತ್ತೊಂದು ವಿಡಿಯೋ ಸ್ಟಾರ್ಟ್ನ ಬನ್ನಿ. ನಾನು ನಿಮಗೆ ಮೊದಲನೇ ಹೇಳ್ಬಿಡ್ತೀನಿ, 100ಕ್ಕೆ 99% ಆರಾಮಾಗಿ ನೀವು ಅನ್ಬ್ಲಾಕ್ ಮಾಡ್ಕೊಳ್ಬೋದು, ಸಾಧ್ಯ ಇದೆ ಮಾಡ್ಕೊಳ್ಬೋದು. ಅದು ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆ ಹೇಳ್ತೀನಿ. ನೀವೇನು ಅವ್ರಿಗೆ ಕಾಲ್ ಮಾಡೋ ಅವಶ್ಯಕತೆ ಇಲ್ಲ, ಜಸ್ಟ್ ನೀವು ಈಸಿಯಾಗಿ ನೀವೇ ಅನ್ಬ್ಲಾಕ್ ಮಾಡ್ಕೊಳ್ಬೋದು. ಅದು ಯಾವ ರೀತಿ ಅಂತ ನಾನು ನಿಮಗೆ ಹೇಳ್ತೀನಿ, ತುಂಬ ಸಿಂಪಲ್. ನೀವು ಮೊದಲನೇ ಮುಟ್ಟು ಏನು ಮಾಡ್ಬೇಕಲ್ಲ, ನಾನು ನಿಮಗೆ ಸೈಡ್ ಮೊಬೈಲ್ ಸ್ಕ್ರೀನ್ ರೆಕಾರ್ಡ್ ಹಾಕ್ತೀನಿ ನೋಡಿ, ಜಸ್ಟ್ ವೇಟು. ಈಗ ನಾನು ನಿಮಗೆ ಮೊದಲು ಮುಟ್ಟು ಸರಿಯಾಗಿ ಮೊಬೈಲ್ ಸ್ಕ್ರೀನ್ ರೆಕಾರ್ಡ್ ಹಾಕಿದ್ದೀನಿ. ನೀವೇನು ಮಾಡಿ, ನಿಮ್ಮೊಂದು ವಾಟ್ಸಪ್ ಓಪನ್ ಮಾಡ್ಕೊಳ್ಳಿ. ವಾಟ್ಸಪ್ ಓಪನ್ ಮಾಡಿದ ತಕ್ಷಣ ನನಗೆ ಈಗ ಮೊದಲನೇ ಸ್ಟೆಪ್ ಆಯ್ತು, ನಿಮ್ಮೊಂದು ವಾಟ್ಸಪ್ ನಂಬರ್ ಯಾರಾದರೂ ಬ್ಲಾಕ್ ಮಾಡಿದರೆ ಅದನ್ನ ಅನ್ಬ್ಲಾಕ್ ಮಾಡೋದಕ್ಕೆ ಮೊದಲನೇ ಸ್ಟೆಪ್ ಇದೆ. ಈ ಮೊದಲನೇ ಸ್ಟೆಪ್ ಮೂಲಕ ನೀವು ಅನ್ಬ್ಲಾಕ್ ಮಾಡ್ಕೊಳ್ಬೋದು. ಯಾವ್ದು ಅಂತ ಹೇಳ್ತೀನಿ, 100ಕ್ಕೆ 70% ನೀವು ಅನ್ಬ್ಲಾಕ್ ಮಾಡ್ಕೊಳ್ಬೋದು. ಬ್ಲಾಕ್ ಆದ ನಂಬರ್ ಅನ್ಬ್ಲಾಕ್ ಮಾಡ್ಕೊಳ್ಬೋದು. ಮೊದಲನೇ ಸ್ಟೆಪ್ ಬಂದ್ಬಿಟ್ಟು ಏನಪ್ಪ, ತುಂಬ ಸಿಂಪಲ್. ನಿಮ್ಮದು ವಾಟ್ಸಪ್ ಓಪನ್ ಮಾಡ್ಕೊಳ್ಳಿ. ವಾಟ್ಸಪ್ ಓಪನ್ ಮಾಡಿದ ತಕ್ಷಣ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ. 3 ಡಾಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸೆಟ್ಟಿಂಗ್ಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಮೇನ್ ಇಂಪಾರ್ಟೆಂಟ್, ಸೆಟ್ಟಿಂಗ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸೆಟ್ಟಿಂಗ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಬಂದ್ಬಿಟ್ಟು ಅಕೌಂಟ್ ಅಂತ ಒಂದು ಆಪ್ಷನ್ ಇದೆ. ಜಸ್ಟ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅಕೌಂಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಚೇಂಜ್ ನಂಬರ್ ಅಂತ ಇದೆಯಲ್ಲ, ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡು. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟ್ ಸ್ಟೆಪ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೀವು ನಿಮ್ಮೊಂದು ಬೇಕಾದ ನಂಬರ್ ಹಾಕೊಳ್ಳಿ. ಅಂದರೆ ಇಲ್ಲಿ ನೀವು ನಿಮ್ಮೊಂದು ನಂಬರ್ ಹಾಕೋ, ಮೇಲ್ಗಡೆ ನಿಮ್ಮೊಂದು ಎಂಟರ್ ನಂಬರ್ ಆಗಿರುತ್ತೆ, ಅಂದರೆ ನಿಮ್ಮೊಂದು ವಾಟ್ಸಪ್ ನಂಬರ್ ಆಟೋಮೆಟಿಕ್ ತೊಗೊಂಡಿರುತ್ತೆ. ಕೆಳಗಡೆ ಏನು ಮಾಡಬೇಕು, ನೀವು ನಿಮ್ಮ ಒಂದು ಹೊಸ ನಂಬರ್ ಏನಾದರೂ ನಿಮ್ಮ ಹತ್ರ ಹೊಸ ಸಿಮ್ ಇದ್ದರೆ ಆ ಒಂದು ನಂಬರ್ ಹಾಕಬೇಕು. ಆ ಒಂದು ನಂಬರ್ ಹಾಕಿದ ತಕ್ಷಣ ನೀವು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೊಂದು OTP ಬರುತ್ತೆ. ಜಸ್ಟ್ OTP ಅಂದರೆ ಆಟೋಮೆಟಿಕ್ ನಂಬರ್ ಚೇಂಜ್ ಬರುತ್ತೆ. OTP ಬಂದರೆ ಬಂತು, ಇಲ್ಲಾಂದ್ರೆ ಇಲ್ಲ, ಹೇಳೋಕ್ಕಾಗಲ್ಲ. ಜಸ್ಟ್ ನೀವು ನೆಕ್ಸ್ಟ್ ಇಲ್ಲಿ ನಿಮ್ಮೊಂದು ಬೇಕಾದ ಒಂದು ನಂಬರ್ ಹಾಕಿ ಜಸ್ಟ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಸಾಕು, ಆಟೋಮೆಟಿಕ್ ನಿಮ್ಮೊಂದು ನಂಬರ್ ಚೇಂಜ್ ಆಗುತ್ತೆ. ಈ ಒಂದು ಸ್ಟೆಪ್ ಮಾಡೋದ್ರೆ ಏನಾಗುತ್ತೆ ಅಂದರೆ ಆಟೋಮೆಟಿಕ್ಕು ನಂಬರ್ ಚೇಂಜ್ ಆಗುತ್ತೆ. ಆ ನಂಬರ್ ಚೇಂಜ್ ಆದ ಕಾರಣದಿಂದ ಏನಾಗುತ್ತೆ, ನೀವು ಅವ್ರ ಜೊತೆ ನೀವು ಮೆಸೇಜ್ ಮಾಡ್ಕೊಳ್ಬೋದು. ಅದೇ ನಂಬರ್ಗೆ ನೀವು ಮೆಸೇಜ್ ಮಾಡ್ಬೋದು. ಅಲ್ಲಿ ಅದು ಏನಾಗುತ್ತೆ, ಈಗಾಗಲೇ ಅವರು ಬ್ಲಾಕ್ ಮಾಡಿದ ನಂಬರ್ ನಿಮ್ಮದು ಹಳೇ ನಂಬರ್ ಬ್ಲಾಕ್ ಮಾಡಿದ್ದಾರೆ, ಹಳೇ ನಂಬರ್ ಬ್ಲಾಕ್ ಆಗಿದೆ. ಆ ಹಳೇ ನಂಬರ್ ರಿಮೂವ್ ಆಗಿ ಏನಾಗುತ್ತೆ, ಅಲ್ಲಿ ಹೊಸ ನಂಬರ್ ಆ್ಯಡ್ ಆಗುತ್ತೆ. ಹೊಸ ನಂಬರ್ ಬ್ಲಾಕ್ ಮಾಡಿಲ್ಲ, ಆರಾಮಾಗಿ ನೀವು ಅವ್ರ ಜೊತೆ ಚಾಟ್ ಮಾಡ್ಕೊಳ್ಬೋದು. ಇದು ಬಂದ್ಬಿಟ್ಟು ನಿಮಗೆ ಮೊದಲನೇ ಸ್ಟೆಪ್. ಇದು 100ಕ್ಕೆ 99% ಆಗೋ ಚಾನ್ಸಸ್ ತುಂಬ ಇದೆ. ಆ್ಯಕ್ಚುಲಿ ಇದು ಮಾಡ್ಕೊಳ್ಬೋದು, ಇದರಿಂದ ಯೂಸ್ ಮಾಡ್ಕೊಳ್ಬೋದು. ಇದು ಬಂದ್ಬಿಟ್ಟು ಮೊದಲನೇ ಸ್ಟೆಪ್, ಪ್ರತಿಯೊಬ್ಬರಿಗೆ ತುಂಬ ಯೂಸ್ಫುಲ್ ಆಗುತ್ತೆ. ಇದರಿಂದ ಏನಂದರೆ ಆ ಪರ್ಮನೆಂಟಿಗೆ ಆ ನಂಬರ್ ಏನು ಬ್ಲಾಕ್ ಆಗುತ್ತೆ, ಅದು ಅನ್ಬ್ಲಾಕ್ ಆಗಲ್ಲ. ನಿಮ್ಮ ಹಳೇ ನಂಬರ್ ಬ್ಲಾಕ್ ಆಗಿದೆ ಹಾಗೆ ಇರುತ್ತೆ. ಅದ್ರ ಬಟ್ ನೀವು ಹೊಸ ನಂಬರ್ ಚೇಂಜ್ ಮಾಡಿದರೆ ಆ ಚಾಟ್ ಮಾಡಿದಂತೆ ಏನು ಹಿಸ್ಟ್ರಿ ಇದೆಲ್ಲ ಎಲ್ಲ ಈ ರೀತಿ ಹೋಗಲ್ಲ. ಅದ್ರ ಬಟ್ ಹೊಸದಾಗಿ ಮತ್ತು ಅಂದರೆ ಎಲ್ಲ ಚಾಟಿಂಗ್ ಇರುತ್ತೆ, ನೀವು ಅವ್ರ ಜೊತೆ ಚಾಟ್ ಮಾಡ್ಬೋದು. ಅವರಲ್ಲಿ ಏನಂತ ತೋರಿಸುತ್ತೆ, ಅನ್ಬ್ಲಾಕ್ ರೀತಿ ತೋರಿಸುತ್ತೆ. ಇದರಿಂದ ಏನಾಗುತ್ತೆ, ನಿಮಗೆ ತುಂಬ ಯೂಸ್ ಆಗುತ್ತೆ. ಇದು ಬಂದ್ಬಿಟ್ಟು ಮೊದಲನೇ ಸ್ಟೆಪ್. ನಿಮ್ಮೊಂದು ನಂಬರ್ ನೀವು ಬ್ಲಾಕ್ ಅಂದರೆ ಅನ್ಬ್ಲಾಕ್ ಮಾಡ್ಕೊಳ್ಳೋದಕ್ಕೆ ಇದು. ಅಂದರೆ ಇದರಿಂದ ನೀವು ಆರಾಮಿಗೆ ಮಾಡ್ಬೋದು ಚಾಟಿಂಗ್ ಹೊಸ ನಂಬರ್ ಮೂಲಕ ಬಂದ್ಬಿಟ್ಟು. ಇದು ಮೊದಲನೇ ಸ್ಟೆಪ್. ಏನಾದರೂ ನಿಮಗೆ ವರ್ಕೌಟ್ ಆಗಲಿಲ್ಲಪ್ಪ ಅಂದರೆ ಸೆಕೆಂಡ್ ಸ್ಟೆಪ್ ಕೂಡ ಹೇಳ್ತೇನೆ. ನಿಮಗೆ ಇದು ವರ್ಕೌಟ್ ಆಗಲಿಲ್ಲ ಬ್ರದರ್ ನಾನು ಮಾಡಿದೆ ಅಂದರೆ ಸೆಕೆಂಡ್ ಸ್ಟೆಪ್ ಕೂಡ ಹೇಳ್ತೀನಿ. ಏನು ತುಂಬ ಸಿಂಪಲ್. ಸೆಕೆಂಡ್ ಸ್ಟೆಪ್ ಏನಪ್ಪ ಅಂದರೆ ತುಂಬ ಸಿಂಪಲ್. ನೀವು ಮತ್ತೆ ಏನು ಮಾಡಬೇಕು, ತುಂಬ ಸಿಂಪಲಾಗಿ ಇದು ಕೂಡ ನಾನು ನಿಮಗೆ ಹೇಳ್ತೀನಿ, 100ಕ್ಕೆ 99% ನಿಮ್ಮೊಂದು ವಾಟ್ಸಪ್ ಬ್ಲಾಕ್ ಮಾಡಿದ್ದು ಅನ್ಬ್ಲಾಕ್ ಆಗುತ್ತೆ. ಸೆಕೆಂಡ್ ಸ್ಟೆಪ್ ಬಂದ್ಬಿಟ್ಟು ಏನಪ್ಪ ಅಂದ್ರೆ ತುಂಬ ಸಿಂಪಲ್. ನೀವು ಏನು ಮಾಡಬೇಕು, ವಾಟ್ಸಪ್ ಸಪೋರ್ಟ್ ಟೀಮ್ ಜೊತೆ ಕಾಂಟ್ಯಾಕ್ಟ್ ಮಾಡಿ ನೀವು ನಿಮ್ಮ ನಂಬರ್ ನೀವೇ ಅನ್ಬ್ಲಾಕ್ ಮಾಡಿಸ್ಬೋದು. ಅದು ಯಾವ ರೀತಿ ಅಂತ ಹೇಳ್ತೀನಿ ನೋಡಿ. ಇದು ಸೆಕೆಂಡ್ ಸ್ಟೆಪ್. 100ಕ್ಕೆ 99% ಆಗೋ ಚಾನ್ಸಸ್ ತುಂಬ ಇದೆ ಆ್ಯಕ್ಚುಲಿ ಮುಟ್ಟು. ಏನೂ ಅಲ್ಲ, ನೀವೇನು ಮಾಡಿ, ನಿಮ್ಮೊಂದು ವಾಟ್ಸಪ್ 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. 3 ಡಾಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸೆಟ್ಟಿಂಗ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸೆಟ್ಟಿಂಗ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಕೆಳಗಡೆ ಸ್ವೈಪ್ ಮಾಡಿದ ತಕ್ಷಣ ಇಲ್ಲಿ ಹೆಲ್ಪ್ ಸೆಂಟರ್ ಅಂತ ಬರುತ್ತೆ. ಜಸ್ಟ್ ಹೆಲ್ಪ್ ಸೆಂಟರ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಹೆಲ್ಪ್ ಸೆಂಟರ್ ಮತ್ತೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಇಲ್ಲಿ ನಿಮಗೆ ಸರ್ಚ್ ಲಿಸ್ಟ್ ಬರುತ್ತೆ ಈ ರೀತಿ. ಇಲ್ಲಿ ನೀವು ಏನಂತ ಸರ್ಚ್ ಮಾಡಬೇಕು, ಬ್ಲಾಕ್ಡ್ ಅಂತ ಸರ್ಚ್ ಮಾಡಬೇಕು. ನಾನು ಏನು ಮಾಡ್ತೀನಿ, ಬ್ಲಾಕ್ಡ್
ಬ್ಲಾಕ್. ಓಕೆ, ಬ್ಲಾಕ್ಡ್ ಅಂತ ಸರ್ಚ್ ಮಾಡಿದ ತಕ್ಷಣ ಮೇಲ್ಗಡೆ ಬರುತ್ತೆ. ಇಲ್ಲಿ ಸೆಕೆಂಡ್ ಆಪ್ಷನ್ ಅಂತ ಕಾಣ್ತದೆ ನೋಡಿ, ಅಬೌಟ್ ರಿಪೋರ್ಟಿಂಗ್ ಆ್ಯಂಡ್ ಬ್ಲಾಕ್ಡ್ ಸಮ್ ಆನ್ ಯೂಟ್ಯೂಬ್ ಅಂತ ಇದೆಲ್ಲ. ಜಸ್ಟ್ ಸೆಕೆಂಡ್ ಯೂಟ್ಯೂಬ್ ಅಲ್ಲ, ಸಾರಿ ವಾಟ್ಸಪ್ ಅಂತ ಇದೆಲ್ಲ, ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮಗೆ ಕಾಂಟ್ಯಾಕ್ಟ್ ಯೂಸ್ ಅಂತ ಬರುತ್ತೆ. ಇಲ್ಲಿ ಸಪೋರ್ಟ್ ಅಂತ ಒಂದೊಂದು ಮೊಬೈಲ್, ಕೆಲವೊಂದಷ್ಟು ಮೊಬೈಲಲ್ಲಿ ಸಪೋರ್ಟ್ ಅಂತ ಬರುತ್ತೆ, ಈ ಒಂದು ಕೆಲವೊಂದಷ್ಟು ಮೊಬೈಲಲ್ಲಿ ಕಾಂಟ್ಯಾಕ್ಟ್ ಅಂತ ಬರುತ್ತೆ. ನೀವೇನು ಮಾಡ್ಕೊ, ಜಸ್ಟ್ ಈ ಕಾಂಟ್ಯಾಕ್ಟ್ ಮೇಲೆ ಕ್ಲಿಕ್ ಮಾಡಿ. ಕಾಂಟ್ಯಾಕ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಡೈರೆಕ್ಟಿಗೆ ಓಕೆ ಸ್ಟಾರ್ಟ್ ಮೇಲೆ ಗೆಟ್ ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡಿ ನೀವು ಡೈರೆಕ್ಟ್ ಅವ್ರ ಜೊತೆ ಚಾಟಿಂಗ್ ಮಾಡ್ಕೊಳ್ಬೋದು, ವಾಟ್ಸಪ್ದವ್ರ ಜೊತೆ ಚಾಟ್ ಮಾಡ್ಬೋದು. ನಾನು ನಿಮ್ಗೆ ಗೊತ್ತೆ ನೋಡಿ. ಓಕೆ, ಜಸ್ಟ್ ವೇಟು. ಓಕೆ, ಈಗ ಬಂದು ನೋಡಿ. ಇಲ್ಲಿ ನೀವು ಏನು ಮಾಡಬೇಕು, ತುಂಬ ಸಿಂಪಲ್. ನಾನು ನಿಮಗೆ ವಿಡಿಯೋ ಥರ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಇಲ್ಲಾಂದ್ರೆ ನನ್ನೊಂದು ವಿಡಿಯೋ ಕಮೆಂಟ್ ಬಾಕ್ಸಲ್ಲಿ ಕೂಡ ಹಾಕಿರ್ತೀನಿ. ಏನೂ ಇಲ್ಲ, ತುಂಬ ಸಿಂಪಲ್. ನೀವು ಈ ರೀತಿ ಬರ್ಕೊಳ್ಬೇಕು. ಏನಪ್ಪ, DR team ವಾಟ್ಸಪ್ ದಿಸ್ ಯೂಸರ್ ಬ್ಲಾಕ್ಡ್ ಮೈ ವಿದೌಟ್ ಎನಿ ರೀಸನ್ ಟು ಪ್ಲೀಸ್ ಅನ್ಬ್ಲಾಕ್ ಮೀ ಫಾರ್ಮ್ ಇಯರ್ ನಂಬರ್ ಅಂತ ಹಾಕಿ ತೆರಡ ಬಂದ್ಬಿಟ್ಟು ಇಲ್ಲಿ ಯೂಸ್ ನಂಬರ್ ಅಂತಂದ್ರೆ, ಯೂಸ್ ನಂಬರ್ ಅಂದರೆ ಯಾರು ಅಂದರೆ ಯಾರು ನಿಮ್ಮ ನಂಬರ್ ಬ್ಲಾಕ್ ಮಾಡಿದರೆ ಅವ್ರ ನಂಬರ್ ಹಾಕೋದು. ಮೈ ನಂಬರ್ ಅಂದರೆ ಯಾವೊಂದು ನಂಬರ್ ಬ್ಲಾಕ್ ಮಾಡಿದರೆ, ಈಗ ನನ್ನ ಒಂದು ನಂಬರ್ ನೀವು ಬ್ಲಾಕ್ ಮಾಡಿದೆ ಅಂದರೆ ನಿಮ್ಮೊಂದು ನಂಬರ್ ಯೂಸ್ ನಂಬರ್ ಅಂತ ತೋರಿಸ್ತಿದ್ದೀನಲ್ಲ, ನಾನು ಯಶಸ್ ತೋರಿಸಿದ್ದೀನಿ. ಯಾಕಂದರೆ ಅದು ನಿಮಗೆ ಸ್ವಲ್ಪ ಸೇಫ್ಟಿಗೋಸ್ಕರ ನಾನು ಬೇರೆ ತಪ್ಪಾದ ನಂಬರ್ ಹಾಕಿದ್ದೀನಿ. ಅಲ್ಲಿ ಯೂಸ್ ನಂಬರ್ ಅಂದರೆ ಯಾರು ನಿಮ್ಮ ನಂಬರ್ ಬ್ಲಾಕ್ ಮಾಡಿದರೆ ಅವ್ರ ನಂಬರ್ ಹಾಕಬೇಕು. ಮತ್ತು ಮೈ ನಂಬರ್ ಅಂತ ಏನಿದೆಯಲ್ಲ ಅದು ನಿಮ್ಮ ನಂಬರ್, ಅಂದರೆ ನಿಮ್ಮ ನಂಬರ್ ಯಾವೊಂದು ನಂಬರ್ ಬ್ಲಾಕ್ ಮಾಡಿದರೆ ಆ ಒಂದು ನಂಬರ್ ಹಾಕಿ ಜಸ್ಟ್ ಅವ್ರು ಈ ರೀತಿ ಕಳಿಸ್ಬೇಕು. ಈ ರೀತಿ ಕಳಿಸಿದ ತಕ್ಷಣ ನಿಮ್ಗೆ ವಾಪಸ್ ರಿಪ್ಲೈ ಬರುತ್ತೆ, ಕನ್ಫರ್ಮ್ ಇನ್ನೊಂದು ಕೇಳ್ತಾರೆ. ಜಸ್ಟ್ ವೇಟು, ಸ್ವಲ್ಪ ವೇಟ್ ಮಾಡಬೇಕು ನೀವು. ಓಕೆ, ಈ ರೀತಿ ಬರುತ್ತೆ. ಯುವರ್ ಟಿಕೆಟ್ ನಂಬರ್ ಈಸ್ ಕನ್ಫರ್ಮ್ ಅಂತ ಬರುತ್ತೆ. ಅದರ ನಂತರ ಸ್ವಲ್ಪ ಆನ್ಸರ್ ಮಾಡ್ತಾರೆ. ಮತ್ತು ನೆಕ್ಸ್ಟ್ ಈ ರೀತಿ ಬರ್ತದೆ ನೋಡಿ, ಐ ಥ್ಯಾಂಕ್ಸ್ ಫಾರ್ ಯುವರ್ ಮೆಸೇಜ್ ವೆರಿ ಚೆಕ್ ದ ಸರ್ವೇರ್ ರಿಪೋರ್ಟಿಂಗ್ ಆ್ಯಂಡ್ ರಿಪ್ಲೈ ಅಂತ ಈ ರೀತಿ ಬರುತ್ತೆ. ಇದು ಯಾಕಪ್ಪ ಅಂದರೆ ಈ ರೀತಿ ಬರ್ತಂದ್ರೆ ನಾನು ನಿಮ್ಗೆ ಹೇಳ್ಬೇಕಾರೆ ಇಲ್ಲಿ ನಾನು ನಂಬರು ಕರಿಷ್ಠ ಹಾಕಿದ್ದೀನಿ. ಯಾಕಂದರೆ ತಪ್ಪು ನಂಬರ್ ಹಾಕಿದ್ದೀನಿ. ನಾನು ಪೂರ್ತಿ ನಂಬರ್ ಹಾಕಿಲ್ಲ, ಬೇರೆ ಎಷ್ಟು ನಂಬರ್ ಹಾಕಿದ್ದೀನಿ ನಿಮ್ಗೆ ವಿಡಿಯೋ ಮಾಡೋದಕ್ಕೋಸ್ಕರ. ಅಲ್ಲಿ ನೀವು ನಿಮ್ಮೊಂದು ನಂಬರ್ ಹಾಕಿದ್ರೆ ಕನ್ಫರ್ಮ್ ಬರುತ್ತೆ. ಕನ್ಫರ್ಮ್ ಬಂದ ತಕ್ಷಣ ಆಟೋಮೆಟಿಕ್ ವಿತಿನ್ 2-3 ದಿನದಲ್ಲಿ ಅವರು ಆಟೋಮೆಟಿಕ್ ಚೆಕ್ ಮಾಡಿ ನಂಬರನ್ನು ಅನ್ಬ್ಲಾಕ್ ಮಾಡ್ತಾರೆ. ಇದು ನಿಮಗೆ ಬಂದ್ಬಿಟ್ಟು 100% ನಿಜ. ಆಟೋಮೆಟಿಕ್ ನಿಮ್ಮೊಂದು ನಂಬರ್ ಅವರು ಅನ್ಬ್ಲಾಕ್ ಮಾಡ್ತಾರೆ. ಇದರಿಂದ ನಿಮಗೆ ತುಂಬ ಯೂಸ್ ಆಗುತ್ತೆ. ಆರಾಮಾಗಿ ನಿಮ್ಮೊಂದು ಅನ್ಬ್ಲಾಕ್ ಮಾಡ್ಕೊಳ್ಬೋದು. ಈ 100ಕ್ಕೆ 99% ವರ್ಕ್ ಆಗುತ್ತೆ ಪ್ರತಿಯೊಬ್ಬರು. ಓಕೆ, ಇದು ವಾಟ್ಸಪ್ದವರು ಏನು ಮಾಡ್ತಾರೆ, ಎಲ್ಲ ಚೆಕ್ ಮಾಡಿ ಏನು ಮಾಡ್ತಾರೆ, ನಿಮ್ಮೊಂದು ನಂಬರ್ ಅವರಲ್ಲಿ ಅನ್ಬ್ಲಾಕ್ ಮಾಡಿಬಿಡ್ತಾರೆ. ಇದು ಮೇನ್ ಇಂಪಾರ್ಟೆಂಟ್. ಇದು ಬಂದ್ಬಿಟ್ಟು ವಾಟ್ಸಪ್ದವ್ರು ಮಾಡ್ತಾರೆ, ಕಾಂಟ್ಯಾಕ್ಟ್ ಸಪೋರ್ಟ್ ಮೂಲಕ ಮಾಡ್ತಾರೆ. ಇಲ್ಲಿ ನೀವು ಏನು ಮಾಡ್ಕೊಳ್ಳಿ, ನಾನು ನಿಮಗೆ ಮತ್ತೊಮ್ಮೆ ಮಾತಾಡ್ತೀನಿ. ಯೂಸರ್ ನಂಬರ್ ಅಂತ ಇದಲ್ಲ, ಅದು ನಿಮ್ಮ ಬ್ಲಾಕ್ ಮಾಡಿದಂಥ ಯಾರು ಬ್ಲಾಕ್ ಮಾಡಿದರೆ ಅವ್ರ ನಂಬರ್ ಹಾಕಬೇಕು. ಮೈ ನಂಬರ್ ಅಂದರೆ ನಿಮ್ಮ ನಂಬರ್ ಯಾವೊಂದು ನಂಬರ್ ಬ್ಲಾಕ್ ಮಾಡಿದರೆ ಆ ಒಂದು ವಾಟ್ಸಪ್ ನಂಬರ್ ಹಾಕಬೇಕು. ಇದು ಬಂದ್ಬಿಟ್ಟು ನಿಮಗೆ ಸೆಕೆಂಡ್ ಸ್ಟೆಪ್. ಇದು ನಿಮಗೆ 2-3 ದಿನ ವೇಟ್ ಮಾಡಿದರೆ ಇದು ವರ್ಕ್ ಆಗಲಿಲ್ಲ ಅಂದರೆ ಏನು ಮಾಡಬೇಕಪ್ಪ, ತುಂಬ ಸಿಂಪಲ್. 3ನೇ ಸ್ಟೆಪ್ ಇದೆ, ಇದು ಕೂಡ 100% ವರ್ಕ್ ಆಗುತ್ತೆ. ಅದು ಯಾವ ಸ್ಟೆಪ್ ಅಂತ ಹೇಳ್ತಾನೆ, ಅದನ್ನು ಯಾವ ರೀತಿ ಮಾಡೋದು ತುಂಬ ಸಿಂಪಲ್. ಈಗ ಬ್ಯಾಕ್ ಬಂದ ನಂತರ ನನಗೆ ಮತ್ತೆ ತೋರಿಸ್ತೀನಿ ವಾಪಸ್ಸು. ಓಕೆ, ಬ್ಯಾಕ್ ಬಂದು ಮತ್ತೆ ನೀವು ನೋಡ್ಕೊ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ. ಇದು 3ನೇ ಸ್ಟೆಪ್, ಕೊನೆಯ ಸ್ಟೆಪ್. 3 ಡಾಟ್ ಮೇಲೆ ಕ್ಲಿಕ್ ಮಾಡಿ, ಸೆಟ್ಟಿಂಗ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸೆಟ್ಟಿಂಗ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅಕೌಂಟ್ ಸೆಕ್ಷನಲ್ಲಿ ಹೋಗಿ, ಅಕೌಂಟ್ ಸೆಕ್ಷನಲ್ಲಿ ಹೋಗಿ ಬಂದ್ಬಿಟ್ಟು ಇಲ್ಲಿ ಯಾಡ್ ಅಕೌಂಟ್ ಅಂತ ಒಂದಿದೆ, ಅದು ಮಾಡೋಕ್ಕೋಗ್ಬಿಡಿ. ಕೆಳಗಡೆ ಡಿಲೀಟ್ ಅಕೌಂಟ್ ಅಂತ ಇದೆಲ್ಲ, ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಏನು ಮಾಡಬೇಕು, ನಿಮ್ಮೊಂದು ನಂಬರ್ ಹಾಕಬೇಕು. ಮೇನ್ ಇಂಪಾರ್ಟೆಂಟ್ ಐತೆ, ಕಂಟ್ರಿ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ನಿಮ್ಮೊಂದು ನಂಬರ್ ಹಾಕಬೇಕು. ಇಲ್ಲಿ ಅಂದರೆ ನಿಮ್ಮೊಂದು ನಂಬರ್, ವಾಟ್ಸಪ್ ಯಾವೊಂದು ನಂಬರ್ ಆ ಒಂದು ನಂಬರ್ ಹಾಕಿ ಜಸ್ಟ್ ಡಿಲೀಟ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿ. ಅಕೌಂಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಡೈರೆಕ್ಟಾಗಿ ನಿಮಗೆ ಇಲ್ಲಿ ವಾಟ್ ಈಸ್ ಪ್ರಾಬ್ಲಮ್ ಅಂದರೆ ಏನು ಇಶ್ಯೂ ಆಗಿದೆ ಡಿಲೀಟ್ ಮಾಡೋದಕ್ಕೆ ಕಾರಣ ಕೇಳ್ತದ್ರೆ ಇಲ್ಲಿ ಏನು ಮಾಡಿ, ಐ ಆಮ್ ಚೇಂಜಿಂಗ್ ಮೈ ಡಿವೈಸ್ ಅಂತ ಇದೆಯಲ್ಲ, ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿ ರೀಸನ್ ಕೊಟ್ಟು ಅದ ನಂತರ ತೆಳಗಡೆ ಕೂಡ ಇದು ನೀವು ಕೆಲವೊಂದಷ್ಟು ರೀಸನ್ ಕೊಟ್ಟು ಈ ರೀತಿ ಏನಾದರೂ ಬರೋದು ನೀವು ಏನು ಮಾಡಬೇಕು, ಡಿಲೀಟ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಬೇಕು. ಈ ಡಿಲೀಟ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಏನಾಗುತ್ತೆ, ಡೈರೆಕ್ಟಾಗಿ ನಿಮ್ಮೊಂದು ಅಕೌಂಟ್ ಡಿಲೀಟ್ ಆಗುತ್ತೆ, ಲಾಗೌಟ್ ಆಗುತ್ತೆ. ಲಾಗೌಟ್ ಆದ ತಕ್ಷಣ ಮತ್ತೆ ನೀವು ವಾಪಸ್ಸು ನಿಮ್ಮೊಂದು ವಾಟ್ಸಪ್ ಓಪನ್ ಮಾಡಬೇಕು. ವಾಟ್ಸಪ್ ಓಪನ್ ಮಾಡಿ ಮತ್ತೆ ನಿಮ್ಮೊಂದು ವಾಟ್ಸಪ್ ನಂಬರ್ ಹಾಕಿ ನೀವು ಲಾಗಿನ್ ಆಗಬೇಕು. ಇದರಿಂದ ಏನು ಯೂಸ್, ಯಾವ ರೀತಿ ಅನ್ಬ್ಲಾಕ್ ಆಗುತ್ತೆ ಅಂದರೆ ನನಗೆ ತುಂಬ ಸಿಂಪಲಾಗಿ ಹೇಳ್ಬೇಕಾದ್ರೆ ತುಂಬ ಕ್ಲಿಯರಾಗಿ ಹೇಳ್ತೀನಿ ನೋಡಿ. ಅನ್ಬ್ಲಾಕ್ ಆಗುತ್ತೆ ಯಾವ ರೀತಿ ಆಗುತ್ತೆ ಅಂದರೆ, ನಿಮ್ಮೊಂದು ನಂಬರ್ ಏನು ಬ್ಲಾಕ್ ಮಾಡಿದ್ರೆ ಆ ಒಂದು ಬ್ಲಾಕ್ ಮಾಡಿದಂಥ ಹಳೇ ಅಕೌಂಟ್ ಏನಿದೆಲ್ಲ ಆ ಅಕೌಂಟ್ ಎಲ್ಲ ಡಿಲೀಟ್ ಆಗಿರುತ್ತೆ. ಅದಕ್ಕೋಸ್ಕರ ಅದು ಎಲ್ಲ ಡಿಲೀಟ್ ಆಗಿರುತ್ತೆ. ಆವಾಗ ಅವರಲ್ಲಿ ಬ್ಲಾಕ್ ಇರುತ್ತೆ. ಡಿಲೀಟ್ ಆದ ತಕ್ಷಣ ಅದು ಬ್ಲಾಕ್ ಇದ್ದು ಅನ್ಬ್ಲಾಕ್ ಆಗಿ ಹೋಗುತ್ತೆ. ಆವಾಗ ಡಿಲೀಟ್ ಆಗುತ್ತೆ. ಮತ್ತೆ ನೀವು ಹೊಸದಾಗಿ ಅಕೌಂಟ್ ಕ್ರಿಯೇಟ್ ಮಾಡಿದ್ರೆ ಏನಾಗುತ್ತೆ, ನಿಮ್ಮೊಂದು ಹೊಸ ಫ್ರೆಶ್ ಅಕೌಂಟ್ ಆಗುತ್ತೆ. ಆವಾಗ ಅವರೊಂದು ಮೊಬೈಲಲ್ಲಿ ಅವರೊಂದು ವಾಟ್ಸಪ್ಪಲ್ಲಿ ನಿಮ್ಮೊಂದು ನಂಬರ್ ಬ್ಲಾಕ್ ಆಗಿ ಇರಲ್ಲ. ಈ ರೀತಿ ಮಾಡಿ ನಿಮ್ಮೊಂದು ಅಂದರೆ ನಿಮ್ಮ ಒಂದು ನಂಬರ್ ಈಸಿಯಾಗಿ ಬ್ಲಾಕ್ ಮಾಡಿದ್ರು ಕೂಡ ನೀವು ಅನ್ಬ್ಲಾಕ್ ಮಾಡ್ಕೊಳ್ಬೋದು. ಅವ್ರ ಜೊತೆ ಮೆಸೇಜ್ ಕೂಡ ಮಾಡ್ಕೊಳ್ಬೋದು. ಅತಿ ಹೆಚ್ಚು ಆಗೋದಂದ್ರೆ ಲವರ್ಸ್ಗೂ ಅವ್ರವ್ರ ಕಿತ್ತಾಟ ಇದಾಗಿರ್ತಿರುತ್ತೆ. ನಮ್ಮ ಲವರ್ಸ್ ಅಂದ ತಕ್ಷಣ ನೀವು ಅಂದಿರ್ಬೋದು, ಬ್ರದರ್ ನಿಮಗೆ ಆ ರೀತಿ ಇಲ್ಲ, ಐ ಆಮ್ ಸಿಂಗಲ್ ಹಂಗೇನಿಲ್ಲ. ಪ್ರತಿಯೊಬ್ಬರು ಮನೆ ಜವಾಬ್ದಾರಿ ಅನ್ನೋದು ಮನೆ ಮೇಲೆ, ತಲೆ ಮೇಲೆ, ಭುಜದ ಮೇಲೆ ಇದೆ. ಅದಕ್ಕೋಸ್ಕರ ಏನು ಆ ರೀತಿ ಏನಿಲ್ಲ. ಅದ್ರ ಬಟ್ ಈ ರೀತಿ ಮಾಡಿ ಈಸಿಯಾಗಿ ನೀವು ನಿಮ್ಮೊಂದು ವಾಟ್ಸಪ್ ನಂಬರ್ ಬ್ಲಾಕ್ ಅದ್ಕೊಂಡು ನೀವು ಅನ್ಬ್ಲಾಕ್ ಮಾಡ್ಕೊಳ್ಬೋದು. ಏನೋ ತುಂಬ ಸಿಂಪಲ್. ನಾನು ನಿಮಗೆ ಮೊದಲು ಮೊಬೈಲ್ ಸ್ಕ್ರೀನ್ ಕಡೆ ಆಫ್ ಮಾಡ್ತೀನಿ. ಏನೂ ಇಲ್ಲ, ಈ 3 ಸ್ಟೆಪ್ ಐತ್ರಿ. ಈ 3 ಸ್ಟೆಪ್ ಮೂಲಕ ಆರಾಮಾಗಿ ಆಗುತ್ತೆ. ಏನಾದರೂ ಒಂದು ವೇಳೆ ಆಗಲಿಲ್ಲ ಬ್ರದರ್ ಅಂದರೆ ಏನು ಮಾಡ್ಕೊಳ್ಬೋದು, ಇದ್ರ ಬಗ್ಗೆ ಮತ್ತೆ ನೆಕ್ಸ್ಟ್ ಸ್ಟೆಪ್ಗಳು ಇದೆ.
ಕೆಲವೊಂದಿಷ್ಟು ಸ್ಟೆಪ್ ಅದ್ರ ಮೂಲಕ ಕೂಡ ಆಗುತ್ತೆ. ನೀವು ಮತ್ತೆ ಆ ಒಂದು ಸ್ಟೆಪ್ ಕೂಡ ಬೇಕಂದ್ರೆ ಚಿಕ್ಕದಾಗಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಅಂತ ಇವತ್ತೊಂದು ಮುಗಿಸೋಕ್ಕಿಂತ ಮುಂಚೆ ಪ್ರತಿಯೊಬ್ಬ ಕರೆಂಟ್ ಎಕ್ಸ್ಪೆರಿಮೆಂಟ್ಸ್ ಎಲ್ಲ ಇರ್ತೀನಿ. ಈ ಒಂದು ಪ್ರತಿಯೊಬ್ಬ ವಾಟ್ಸಪ್ ನಿಮ್ಮ ಯೂಸರ್ಸ್ ಆಗಿರೋ ಪ್ರತಿಯೊಬ್ಬರು ಕೂಡ ಶೇರ್ ಮಾಡಿ. ಎಲ್ಲ ನಮ್ಮ ಹುಡುಗರು ಎಲ್ಲಿದ್ದಾರೆ ನಿಮ್ಮ ಲವರ್ ವಾಟ್ಸಪ್ ಬ್ಲಾಕ್ ಮಾಡಿದ್ರು ಕೂಡ ನಂಬರು ಅನ್ಬ್ಲಾಕ್ ಮಾಡ್ಕೊಂಡು ನೀವು ಆರಾಮಾಗಿ ಚಾಟಿಂಗ್ ಮಾಡ್ಕೊಳ್ಬೋದು ಅಂತ ಇವತ್ತೊಂದು ಮುಗಿಸ್ತೀನಿ. ಪ್ರತಿಯೊಬ್ಬ ಕನ್ನಡ ಟೆಕ್ ಎಕ್ಸ್ಪೆರಿಮೆಂಟ್ಸ್ ಕೂಡ ಜೀವನದ ಮಾತ್ರ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಎಲ್ಲರಿಗೆ. ಬಾಯ್ ಬಾಯ್.